ಯಾಣ. ಓಕೆ, ಇದಕ್ಕೆ ಜಿಯೋ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಲಾಗಿದೆ. ಯಾಣ ಜಿಯೋ ಹೆರಿಟೇಜ್ ಸೈಟ್. ಸರಿ, ಯಾಣ ಎಲ್ಲಿ ಬರುತ್ತೆ ನಾನು ಅದನ್ನ ಡಿಸ್ಕ್ರೈಬ್ ಮಾಡ್ತೀನಿ. ಓಕೆ, ಜಸ್ಟ್ ವಿಲ್ ಬ್ರೀಫ್ ಅಬೌಟ್ ಯಾಣ. ರೈಟ್, ಲಿಸನ್ ನೋಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಭಾಗವಾಗಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿನ ಕುಂಟ ಅರಣ್ಯದಲ್ಲಿ ಕಂಡುಬರುವ ಕಲ್ಲಿನ ಬಂಡೆ. ಅದು ಡಿಸ್ಕ್ರಿಪ್ಷನ್ ಎಲ್ಲ ಹೇಳ್ಬಿಟ್ಟೆ. ಸೊ ಉತ್ತರ ಕನ್ನಡ ಜಿಲ್ಲೆ ಆಸ್ ಎ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ವಿ ಕ್ಯಾನ್ ಸಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು. ಆ ಸಹ್ಯಾದ್ರಿ ಪರ್ವತ ಶ್ರೇಣಿ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿ ಕ್ಯಾನ್ ಸಿ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ವಿ ಕ್ಯಾನ್ ಸಿ ಸಹ್ಯಾದ್ರಿ ಮೌಂಟೇನ್ ರೇಂಜಸ್. ಆ ಸಹ್ಯಾದ್ರಿ ಮೌಂಟೇನ್ ರೇಂಜಸ್ ಒಳಗಡೆ ಕುಂಟ ಅರಣ್ಯದಲ್ಲಿ ಕಂಡು ಬರತಕ್ಕಂತ ಕಲ್ಲಿನ ಬಂಡೆಗಳನ್ನ ಯಾಣ ಕೇವ್ಸ್ ಅಂತ ಕರೀತಾರೆ. ಆಯ್ತಾ? ಈ ಯಾಣ ನೋಡಿ, ಇದು ಅತ್ಯಂತ ಗಟ್ಟಿಯಾದ ಕಪ್ಪು ಬಣ್ಣದ ಡೊಲಮೈಟ್ ಸುಣ್ಣದ ಕಲ್ಲಿನ ಬಂಡೆಗಳು. ಗಟ್ಟಿಯಾದ ಕಪ್ಪು ಬಣ್ಣದ ಡೋಲಮೈಟ್ ಸುಣ್ಣದ ಕಲ್ಲಿನ ಬಂಡೆಗಳು. ಆಯ್ತಾ? ಇಲ್ಲಿ ಯಾಕೆ ಈ ತರ ಶೇಪ್ಸ್ ಹಿಂಗ್ ಬಂದಿದೆ ಅಂತಂದ್ರೆ, ಓಕೆ, ಶೇಪ್ ಯಾಕೆ ಈ ತರ ಅಂದ್ರೆ ನೀರ್ ಬಿದ್ದು 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 ಸುಣ್ಣ ಕರ್ಗಿ ಕರ್ಗಿ ಟೊಪೋಗ್ರಫಿ ಹಂಗಾಗಿರೋದು. ಈ ಪ್ರಾಸೆಸ್ ಅನ್ನ ಕಾರ್ಸ್ಟಿಫಿಕೇಶನ್ ಅಂತ ಕರೀತಾರೆ. ಕಾರ್ಸ್ಟಿಫಿಕೇಶನ್ ಅಂದ್ರೆ ನೀರ್ ಬಿದ್ದಿರೋದ್ರಿಂದ ಅದು ಬಳಪದ ಕಲ್ಲು, ಸುಣ್ಣದ ಕಲ್ಲು. ಓಕೆ, ಸೊ ಸುಣ್ಣದ ಕಲ್ಲು ಕರಗಿ 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 ಆತರ ಶೇಪ್ ಬಂದಿರೋದು ಅದಕ್ಕೆ. ಸೊ ಡ್ಯೂ ಟು ಕಾಸ್ಟಿಫಿಕೇಶನ್ ಪ್ರಾಸೆಸ್. ಆಯ್ತಾ? ಸರಿ, ಈಗ ಇದಕ್ಕೆ ನೋಡಿ, ಇದಕ್ಕೊಂದು ಈ ಗುಹೆ ಅದು, ಆಯ್ತಾ, ಗುಹೆ ಒಂದು ಮೈಥಾಲಜಿಕಲ್ ಸ್ಟೋರಿ ಇದೆ. ಇದಕ್ಕೆ ಪುರಾತನ ಕಥೆ. ಬ್ರಹ್ಮಾಸುರ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಬ್ರಹ್ಮಾಸುರ ಅಂತ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಂತೆ. ಓಕೆ, ಬ್ರಹ್ಮಾಸುರ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಂತೆ. ಸೊ ಇವನನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ ವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ಬಂದು ಕಾಡಿದ್ರಂತೆ. ಆ ಕಾಟ ತಡ್ಕೊಳಕ್ಕಾಗ್ದಲ್ಲಿ ಅವನೇ ಬೆಂಕಿ ಹಚ್ಕೊಂಡಂತೆ. ಇದು ಕತೆ ಹೇಳುತ್ತೆ. ಓಕೆ, ದಿಸ್ ಇಸ್ ಎ ಮೈಥಾಲಜಿಕಲ್ ಸ್ಟೋರಿ ಬಿಹೈಂಡ್ ಇಟ್. ಓಕೆ, ಸೊ ಈ ಗುಹೆಯಲ್ಲಿ ವಿಷ್ಣು ಮೋಹಿನಿ ಅವತಾರವನ್ನ ತಾಳಿದ್ರು ಅಂತ ಒಂದು ಕತೆ ಹೇಳುತ್ತೆ. ಆಯ್ತಾ? ಸೊ ಈ ಬಂಡೆ ಕೆಳಗಡೆ, ಓಕೆ, ತಪ್ಪಲಲ್ಲಿ, ಪರ್ವತದ ತಪ್ಪಲಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ, ವಿಚ್ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಓಕೆ, ಸೊ ಇಲ್ಲೊಂದು ತೊರೆ ಹುಟ್ಟುತ್ತೆ. ತೊರೆ ಅಂದ್ರೆ ಸ್ಟ್ರೀಮ್. ಓಕೆ, ಚಂಡಿ ಹೊಳೆ ಅಂತ. ಈ ತೊರೆ ಈ ಯಾಣ ಗುಹೆಗಳನ್ನ ಹಾದ್ಕೊಂಡು ಮುಂದಕ್ಕೆ ಹೋಗಿ ಅಘನಾಶಿನಿ ನದಿಯನ್ನ ಸೇರುತ್ತೆ. ಆಯ್ತಾ? ಇದು ಯಾಕೆ ಡಿಫ್ರೆಂಟ್ ಅಂದ್ರೆ, ಯಾಣ ಕೇವ್ಸ್ ಅಂದ ತಕ್ಷಣ ಯಾಕೆ ಡಿಫ್ರೆಂಟ್ ಅಂದ್ರೆ, ಲಿಸನ್ ಹಿಯರ್. ಒಂದು, ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರೋದ್ರಿಂದ ಬಯೋಡೈವರ್ಸಿಟಿ ರಿಚ್ನೆಸ್ ಜಾಸ್ತಿ ಇದೆ ಇಲ್ಲಿ. ವೆಸ್ಟರ್ನ್ ಘಾಟ್ಸ್ ನ ಪಾರ್ಟ್ ಆಗಿರೋದ್ರಿಂದ ಇಲ್ಲಿ ಬಯೋಡೈವರ್ಸಿಟಿ ರಿಚ್ನೆಸ್ ಜಾಸ್ತಿ ಇದೆ. ಪಾಯಿಂಟ್ ನಂಬರ್ 1. ಎರಡನೇದು, ಓಕೆ, ಕಾರ್ಸ್ಟ್ ಟೊಪೋಗ್ರಫಿ ಇರೋದ್ರಿಂದ ಅದು ಭೌಗೋಳಿಕ ವಿಭಿನ್ನತೆ ಇದೆ. ಎಲ್ಲ ಕಡೆ ನಿಮ್ಗೆ ಇದು ಸಿಗಲ್ಲ. ಓಕೆ, ಸೊ ಮಳೆ ಬಿದ್ದು 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 ಬಳಪದ ಕಲ್ಲು, ಸುಣ್ಣದ ಕಲ್ಲು ಕರಗಿ ಕರಗಿ ಭೌಗೋಳಿಕವಾಗಿ ಬಹಳ ವಿಶೇಷತೆಯನ್ನು ಹೊಂದಿದೆ. ಇದು ಎರಡು. ಮೂರನೇದು, ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ರೆಪ್ರೆಸೆಂಟ್ಸ್ ಮೈಥಾಲಜಿ. ಯಾನ ನಿಮಗೆ ಮಜಾ ಏನಂತಂದ್ರೆ, ಇಟ್ ಇಸ್ ಎ ಬ್ಲೆಂಡ್ ಆಫ್ ಜಿಯಾಲಜಿ ಅಂಡ್ ಮೈಥಾಲಜಿ. ಆಯ್ತಾ? ಒಂದು ಐತಿಹಾಸಿಕ ತಾಣವೂ ಹೌದು, ಧಾರ್ಮಿಕ ಸ್ಥಾನವೂ ಹೌದು, ಭೌಗೋಳಿಕ ವಿಭಿನ್ನತೆಯೂ ಇದೆ, ಮತ್ತು ಪರಿಸರದ ಶ್ರೀಮಂತಿಕೆಯಿಂದ ಕೂಡಿರತಕ್ಕಂಥ ಪ್ರದೇಶ. ಆಲ್ ಇನ್ ಒನ್ ಪ್ಲೇಸ್ ಯಾಣ. ಆಯ್ತಾ? ಮಜಾ ಏನು ಅಂದ್ರೆ, ಈ ಬಂಡೆ ಫಾರ್ಮೇಶನ್ ಆಗಿ 2700 ಮಿಲಿಯನ್ ಇಯರ್ಸ್ ಆಗಿದೆ. 2700 ವರ್ಷ ಅಲ್ಲ, 2700 ಮಿಲಿಯನ್ ವರ್ಷ ಆಗಿದೆ. ಆಯ್ತಾ? ಆಮೇಲೆ ಸರ್, ಭೂಮಿಯ ಇತಿಹಾಸವನ್ನ ಹೇಳುವ, ಭೂಮಿಯ ವಿಕಸನದ ಬಗ್ಗೆ ತಿಳಿಸುವ, ಅರ್ತ್ನ ಪಾಸ್ಟ್, ಅರ್ತ್ನ ಹಿಸ್ಟ್ರಿ, ಅರ್ತ್ನ ಎವಲ್ಯೂಷನ್ ಬಗ್ಗೆ ತಿಳಿಸುವಂತ ಜಿಯೋಗ್ರಾಫಿಕಲ್ ಫಾರ್ಮೇಶನ್ಸ್ ಅನ್ನ ಜಿಯೋ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡ್ತಾರೆ. ಭೌಗೋಳಿಕ ಸ್ಮಾರಕಗಳು. ಭೌಗೋಳಿಕ ಸ್ಮಾರಕಗಳನ್ನ ಘೋಷಿಸುವ, ಸಂರಕ್ಷಿಸುವ, ನಿರ್ವಹಿಸುವ ರಾಷ್ಟ್ರೀಯ ಸಂಸ್ಥೆ ಯಾವುದು? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ವಿಚ್ ಫಂಕ್ಷನ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಮೈನ್ಸ್.
ಅರ್ಥ ಆಗ್ತಿದ್ಯಾ? ಸೊ ಭೂಮಿಯ ಇತಿಹಾಸ, ಭೂಮಿಯ ವಿಕಸನ, ಭೂಮಿಯ ಏನೋ ಏನೋ ಹಿಸ್ಟ್ರಿ, ಓಕೆ, ಅದ್ರ ಬಗ್ಗೆ ಎವಿಡೆನ್ಸಸ್ ಅನ್ನು ಕೊಡ್ತಕ್ಕಂಥ ಯಾವುದೇ ಜಿಯೋಗ್ರಫಿಕಲ್ ಫಾರ್ಮೇಶನ್ಸ್ ಅನ್ನ ಜಿಯೋಲಾಜಿಕಲ್ ಹಿಸ್ಟ್ರಿ ಆಫ್ ಜಿಯೋ ಹೆರಿಟೇಜ್ ಸೈಟ್ ಅಂತ ಕರೀತಾರೆ. ಸೊ ಫಾರ್ ದ್ಯಾಟ್ ರೀಸನ್ ಯಾಣ ಕೇವ್ಸ್ ವಾಸ್ ಇನ್ ನ್ಯೂಸ್.